ಹುತ್ರಿ ಬೆಟ್ಟ, ಹುತ್ರಿ ದುರ್ಗ. ಹೆಜ್ಜೆ ಹತ್ರ ಮಜ್ಜಿಗೆ ತಗೊಳ್ಳೋಣ ನೆನ್ಪು ಮಾಡಿ. ನಿಧಾನಕ್ಕಿಡಿ ಹೆಜ್ಜೆ. ಚೇರ್ಸ್. ಗಾನಕ್ಕೆ ಹೋಗಿಲ್ಲ. ಉದಯ ದೂರ ಜೊತೆಗಾರ. ಹೈ ಗಾಯ್ಸ್, ಉತ್ತರ ದುರ್ಗಕ್ಕೆ ಬಂದಿದ್ದೀವಿ. ಹುತ್ರಿ ದುರ್ಗ, ಹುತ್ರಿ ಬೆಟ್ಟ, ಹುತ್ರಿ ದುರ್ಗ. ನೋಡಿ ಇದೆಲ್ಲ ರೆಕಾರ್ಡ್ ಆಗುತ್ತೆ, ಇದನ್ನೆಲ್ಲ ಹಾಕ್ತೀನಿ ನಾನು ಒಳಗಲ್ಲೇ. ಇವನು ಹೇಳಿದ್ದು ಹೆಂಗೆ ಹಿಂಗಲ್ಲ, ಹಿಂಗಿದ್ದು ಉಲ್ಟಾ ಇಟ್ಕೊಂಡ್ರೆ ಹೆಂಗೆ ಹೇಳ್ತೀರಾ? ಹೌದಾ, ಅವ್ರಿಗೆ ಸ್ವಲ್ಪ ಹೇಳಿ. ಇವ್ರಿಗೆ ಮಜ್ಜಿಗೆ ಅಜ್ಜಿ ಹತ್ರ ಮಜ್ಜಿಗೆ ತಗೊಳ್ಳೋಣ ನೆನ್ಪು ಮಾಡಿ. ಅಲ್ಲಿ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಅಜ್ಜಿಗೆ ಏನಿಲ್ಲ ಅಂದ್ರೂ 55 ವರ್ಷ ಇರುತ್ತೆ. ಇಲ್ಲಿ ನೋಡಿ ಇವ್ರಿಗೆ ಒಂದು 25 ಇಲ್ಲ. ನಿಧಾನಕ್ಕಿಡಿ ಹೆಜ್ಜೆ. ಎಷ್ಟಣ್ಣ ಮಜ್ಜಿಗೆ? ಬನ್ನಿ. ನಿಧಾನಕತ್ತಿ, ನಿಧಾನ. ಮುಂಚೆ ಹಂಗಿತ್ತು, ಇಲ್ಲಿದೆಯಲ್ಲ ಪಕ್ಕದಲ್ಲಿ. ಬೆಟ್ಟ ಸ್ಟಾರ್ಟ್ ಮಾಡಿದ್ದೀವಿ ಹತ್ತಕ್ಕೆ. ಸ್ಟಾರ್ಟಿಂಗಲ್ಲೇ ಫುಲ್ ಸುಸ್ತು ಹೊಡಿತಾ ಇದ್ದೀವಿ. ಚೆನ್ನಾಗಿ ಟೊಮೊಟೊ ಬಾತು, ಇಡ್ಲಿ, ಬೋಂಡ ತಿನ್ಕೊಂಡು ಹತ್ತಾ ಇದ್ದೀವಿ. ಇನ್ನೇನಾಗುತ್ತೆ, ಸುಸ್ತಾಗ್ದೇನೆ. ಹುತ್ರಿ ಬೆಟ್ಟ ಒಂದು 5-6 ಇಯರ್ಸ್ ಬ್ಯಾಕ್ ಬಂದಿದ್ವಿ. ಹಾಗೆಲ್ಲ ಇಷ್ಟು ಇದರ ರೇರಿಂಗ್ಸ್ ಎಲ್ಲ ಹಾಕಿರಲಿಲ್ಲ. ಬಟ್ ಇವಾಗೆಲ್ಲ ಹಾಕಿದ್ದಾರೆ. ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಮೊದಲೆಲ್ಲ ಬರೀ ಮಡ್ ರೋಡ್ ಇತ್ತು. ಅಲ್ಲಿ ರೋಡೆಲ್ಲ ಸೂಪರಾಗಿ ಮಾಡಿದ್ದಾರೆ. ಅಲ್ಲಿ ನೋಡಿ ಇಬ್ಬರು ಹೆಂಗೆ ಬರ್ತಾರೆ ಅಷ್ಟಲ್ಲಿ. ಹೆಂಗ ಗರ್ಲ್ಸ್ ಇರಲ್ಲ. ಅತ್ತೆ ನಿಧಾನಕ್ಕತ್ತೆ, ಹಿಂಗೆ ಬನ್ನಿ. ಇದು ಸುಸ್ತಾಗಲ್ಲ, ಮೆಟ್ಲ ಮೇಲೆ ಬಂದರೆ ಸುಸ್ತಾಗುತ್ತೆ. ನೀರಿನ ಬೇಕಾ ಕ್ಯಾನು? ಹುತ್ರಿ ದುರ್ಗ ಕೆಂಪೇಗೌಡ ಅವರು ಕಟ್ಟಿರೋದು. ಸುಮಾರು 9 ದುರ್ಗಗಳಿದ್ದಾವೆ ಸುತ್ತಮುತ್ತ, ಬೆಂಗಳೂರು ಸುತ್ತಮುತ್ತ ಒಂದು 9 ದುರ್ಗಗಳಿದ್ದಾವೆ. ನನಗೆ ಗೊತ್ತಿರೋ ಒಂದು ಕೆಲವರು 3-4 ಅಷ್ಟೇ ಗೊತ್ತು. ಸಾವನ್ ದುರ್ಗ, ಬಾಕ್ಲಿ ದುರ್ಗ, ಮತ್ತು ಯಾವುದಪ್ಪ ದೇವರಾಯನ ದುರ್ಗ ಇದೆ. ಹಾಗೆ ಇದು ಹುತ್ರಿ ದುರ್ಗ. ಟೋಟಲ್ 9 ದುರ್ಗಗಳು. ಮಿಕ್ಕಿರೋ ಹೆಸರು ಎಲ್ಲ ಗೊತ್ತಿಲ್ಲ. ಸುತ್ತಮುತ್ತ ಇರೋದ್ರಲ್ಲಿ ಇದು ಕೆಲವೊಂದು ನಮ್ಮ ಚಿಕ್ಕಮಗಳೂರ ನೆಲಮಂಗಲದಿಂದ ಒಂದು 50 to 60 ಕಿಲೋಮೀಟರ್ ದೂರದಲ್ಲಿ 1 hour 15 minutes ಮ್ಯಾಕ್ಸಿಮಮ್, 1.5 hour ನಿಧಾನಕ್ಕೆ. ಒಳ್ಳೆ ಬೈಕ್ ರೈಡು, ಕಾರ್ ರೈಡು ಮಾಡೋದಕ್ಕೆ, ಶಾರ್ಟ್ ರೈಡ್ಗೆ ಬೆಸ್ಟ್ ಪ್ಲೇಸು. ಮತ್ತು ಇನ್ನೊಂದು ಏನಂದರೆ, ಈ ಬೆಟ್ಟ ಹತ್ತೋದಕ್ಕೆ ಯಾವುದೇ ಪರ್ಮಿಷನ್ ಬೇಡ. ಅರಣ್ಯ ವಿಹಾರಲ್ಲಿ ಏನು ಇದೇನು ಇನ್ಕ್ಲೂಡ್ ಆಗಿಲ್ಲ. ಸೊ ಪರ್ಮಿಷನ್ ಬೇಕಾಗಿಲ್ಲ, ದುಡ್ಡು ಕಟ್ಟಬೇಕಾಗಿಲ್ಲ. ಫ್ರೀಯಾಗೆ ಬರ್ಬೋದು, ಫ್ರೀಯಾಗಿ ಹತ್ಬೋದು. ಮಜ್ಜಿಗೆನೂ ಫ್ರೀಯಾಗಿ ಕೊಡ್ತಾರೆ ಇಲ್ಲಿ ಆಂಟಿ. ನಮ್ಮ ಹೆಸರು ಹೇಳಿದ್ರೆ ಸಾಕು. ಅವ್ರ ಹೆಸರು ಕೂತಾರಲ್ಲ, ಅವ್ರ ಹೆಸರು ಇಲ್ಲೊಂದು ಇದು ಮಲಗಿದೆ ನೋಡಿ.
ಏನು ಅನಿಸ್ತಾ ಇದೆ ಟ್ರೆಕ್ಕಿಂಗು? ಅನ್ನಿಸ್ತಾ ಇದೆ ನಾವು ಬಂದಿದ್ದಷ್ಟು ದೂರ ಹೇಳು ಅಂದರೆ ಅವಾಗ ಅವಾಗ ನೋಡಿ ಹೋಗ್ತಾನೆ ಅಲ್ಲೇ ಇಬ್ರು ಆಲ್ರೆಡಿ ಹೋಗೋರೆ ಕೆಳಗೆ. ಮತ್ತೆ ಸಿಗ್ತೀನಿ, ಆ ಟಾಪ್ಗೆ ಹತ್ಬೇಕು ಅಲ್ಲೇ. ಬಾಯ್ಸ್ ಮಜ್ಜಿಗೆ ಕುಡಿತವ್ರೆ. ಚೇರ್ಸ್. ನೀನು ಹೇಳ ಚೇರ್ಸ್. ಅವ್ನು ಕುಡ್ದೇ ಬಿಟ್ಟ ಚೇರ್ಸ್ ಹೇಳ ಅಷ್ಟಲ್ಲಿ. ಎಲ್ಲ ಕರೆಕ್ಟಾಗಿದೆ. ಕೋಳಿ ಮಜ್ಜಿಗೆ ಮನೇಲಿ ಮಾತ್ರ ನೋಡಿ ಸ್ನ್ಯಾಪ್ ಆಗ್ತಾನೆ ಹುಡುಗ. ಜಂಜಿ ಕಿಡ್ ಅನ್ನೋದು ಇದಕ್ಕೆ ನೋಡಿ. ಆಂಟಿ ಇಂಗ್ಲೀಷಲ್ಲೂ ಪ್ರಮೋಷನ್ ಮಾಡ್ತಾರೆ. ಸೂಪರ್ ಆಂಟಿ. ನಮ್ಮಿಬ್ಬರು ಆಂಟಿದಿರು ಬರ್ತಾ ಇದ್ದಾರೆ. ಇದು ಬರೋಷ್ಟಲ್ಲ ಅವ್ರಿಗೆ ಎಷ್ಟೊತ್ತಾಗುತ್ತೆ? ಅವ್ರು ನಂಬ್ಕೊಂಡೆಲ್ಲ ಆಗಲ್ಲ. ಅವ್ರಿಬ್ಬರನ್ನ ಕೂರಿಸ್ತೀವಿ ಖರ್ಚಿಪ್ ಹಾಕಿ. ಹಾಂ ಕೂರಿಸ್ಕೊಳ್ಳಿ. ಎಷ್ಟು ಹತ್ತಿರೋದಂದ್ರೆ ಶಿವಗಂಗೆ ಅದು ಇದು ಅಷ್ಟೆಲ್ಲ ಇಲ್ಲ ಕಣ. ಶಿವಗಂಗೆ ಹೆಂಗಿತ್ತಪ್ಪ? ಅಯ್ಯೋ ಅದು ದೇವಿರಮ್ಮ ಬೆಟ್ಟ ಏನಂದ್ರೆ ಬರೀ ವರ್ಷಕ್ಕೆ ಒಂದೇ ದಿನ ಓಪನ್ ಆಗುತ್ತೆ. ನರಕ ಚತುರ್ಥಿ ದಿನ ಓಪನ್ ಆಗುತ್ತೆ ದೀಪಾವಳಿಗೆ. ಬೇರೆ ಯಾವ್ದು ನಾನು ಹತ್ತಿದಾಗ ಬ್ರೋ ದೊಡ್ಡ ಬೆಟ್ಟ ಅಂತ ಪ್ರಾಪರ್ ನೋಡು. ಅವನು ಒಂದ್ಸತಿ ಬಂಡೆ ಗುದ್ದಿ ನೀರು ತೆಗೆಂಗ ಅವನಿಗೆ ಸ್ಟಾಮಿನಾ ಬಗ್ಗೆ ಮಾತಾಡ. ಬಂಡೆ ಗುದ್ದಲ್ಲ, ಅವ್ನು ಬಂಡೆ ಮೇಲೆ ಮಲಗಿ. ನಾವು ಬೇರೆ ವೈಟ್ ಹಾಕೋ ಬಂದ್ಬಿಟ್ಟಿದ್ದೀವಿ ಎಲ್ಲ. ವೈಟ್ ಬಾಯ್ಸ್, ಮಂಜು ಮೇಲೆ ಬಾಯ್ಸ್. ಕೋತಿಗಳಿದ್ದಾವಲ್ಲ ಮೇಲ್ಗಡೆ ಹೋಗ್ತಾ ಬರ್ತವೇನೋ. ನಮ್ಮ ಮನೆಯವ್ರು ನೋಡಿದ್ರೆ 4 ಬೋಂಡ, 2 ರೈಸ್ ಬಾತು, 4 ಇಡ್ಲಿ ತಿನ್ಕೊಂಡು ಇನ್ನೂ ಆಗ್ತಾ ಇಲ್ಲ. ನೀವು ನೋಡಿದ್ರೆ ಬರೀ ಟೀ ಕುಡ್ದೆ ಹಿಂಗತ್ತೀರ. ಸೂಪರ್ ಆಂಟಿ. ಬನ್ನಿ ಆಂಟಿ ಬನ್ನಿ. ಮುಂದೆ 2 ಬೇಜಾನ್ ಮಾತಾಡ್ತಾ ಇದ್ದಂತ ಬನ್ನಿ ಮಜಾ. ಗೈಡ್ ಇದ್ದಂಗಿದ್ರೆ ಕಣಕ್ಕೆ ಒಂದು ಕ್ಯಾಪ್ ಇಲ್ಲ ತಲೆಗೆ ಅಷ್ಟೇ. PT ಟೀಚರ್ ಕ್ಯಾಪ್ ಹಾಕಿದ್ರಲ್ಲ ನಮಗೆ. ಇದೆಯಾ ಕುಡಿತೀರಾ? ಓಯ್ ಯಾರು ಕೇಳ್ತಾ ಇದ್ದೀರಾ? ಮದಿ ತಗೋ ಕುಡಿ. ಗೊತ್ತು ನಿಮಗೆ. ಈ ಅಮ್ಮನ ನೋಡಿ ಒಂದ್ಸತಿ. ಈ ಅಮ್ಮ ಇದಾರಲ್ಲ, ಈ ಅಮ್ಮ ಲೈಫಲ್ಲೇ ಮಜ್ಜಿಗೆ ಕುಡ್ದಿಲ್ಲ. ಅವರ ಶಿವರಾತ್ರಿ ದಿನಕ್ಕೆ ಮಜ್ಜಿಗೆ ಅಂದರೆ ಅಲರ್ಜಿ ಅಮ್ಮಂಗೆ. ಈ ಅಮ್ಮನ ಹೋಗಿ ಮಜ್ಜಿಗೆ ಮರಕ್ಕೆ ಕರಿತಾ ಇದ್ದೀರಾ? ಹೇಳಿ ಮೇಡಮ್ ಇನ್ನೊಂದ್ಸತಿ. ಗಾನ ಕೋಗಿಲೆ, ಗಾನ ಗಂಧರ್ವ. ನಾನು ಆಲ್ರೆಡಿ ಮೇಲೆ ಹೋಗಿರ್ತೀರ ಅನ್ಕೊಂಡಿದ್ದೆ ಹತ್ತಿರ ಜೋಶಿಗೆ. ಹೇಗಿದೆ ಎಕ್ಸ್ಪೀರಿಯನ್ಸ್? ಎಲ್ಲ ಸುತ್ತಿದೆಯಾ?
ನಾನು ನೀನು ಹೋಗಿರೋಣ, ನಮ್ಮ ಅಮ್ಮ ಅಲ್ಲೇ ಕೂತಿರುತ್ತೆ. ಅವ್ರು ಜಾರಿದ್ರೆ ಏನು ಮಾಡ್ತೀಯಾ? ನೋಡಿ ಹಿಂಗೆ ಅಡ್ವೆಂಚರಸ್ ಸ್ಟಾರ್ಟ್ಸ್ ಹಿಯರ್. ಲೇ ಬರಲಿ, ಮೊದಲೇ ಅವ್ರು ನೆಗೆಟಿವ್ ಆಗಿದ್ದಾರೆ, ಅವ್ರಿಗಿನ್ನ ಪಿಲ್ಸ್ ಕೊಡ್ತೀಯ ನೀನು. ಹ್ಞೂ ಮಾಡಿ, ಸಕ್ಕದ ಬರುತ್ತೆ, ಬನ್ನಿ ಮಾಡಿ, ಬನ್ನಿ ಬನ್ನಿ. ಇನ್ನು ಮಂಜಮೇಲ್ ಬಾಯ್ಸ್ ಇಂದ ಬನ್ನಿ, ಇಲ್ಲಿ ನೋಡಿ ಬಾ, ನಿಧಾನಕ್ಕೆ ಬಾ, ಏನಾಗಲ್ಲ, ಅದು ಬಂಡೆ ಇಟ್ಕೊಂಬಾ. ಇವ್ರು ಬರೋಷ್ಟರಲ್ಲಿ ನಂದು ಮೆಮೊರಿನೇ ಫುಲ್ ಆಗುತ್ತೆ ಅನ್ಸುತ್ತೆ. ಅಕ್ಷತಾ ಅವ್ರೆ, ಹೇಗೆ ಅನಿಸ್ತಾ ಅಡ್ವೆಂಚರಸ್? ನಿಮ್ಮ ಯಜಮಾನ್ರು ಮದುವೆ ಆಗಿರೋದಕ್ಕೆ ಅಟ್ಲೀಸ್ಟ್ ಈ ಥರ ಏನಾದ್ರು ನೋಡ್ತಾ ಇದ್ದೀರಾ? ಇಲ್ಲ ಮನೇಲಿ ಬಂಗಾರದಂಗೆ ಮನೇಲಿ ಬಾತ್ರೂಮ್ ಮುಚ್ಕೊಂಡಿರ್ತಿದ್ರಿ ಫಿನೈಲ್ ಹಾಕಿ. ನೋಡ್ರಿ ಜಗತ್ತು, ಅಲ್ಲಿ ನೋಡಿ ಕಾಗಿ ಕಲರ್ಫುಲ್ ಆಗಿದೆ. ವಾಪಸ್ ಇಳಿತಾ ಇದೀವಿ, ಹತ್ತಿದ್ದಾಯ್ತು, ಈಗ ಇಳಿತಾ ಇದೀವಿ. ನೋಡಿ ಉತ್ತರ ಕರ್ನಾಟಕದವ್ರ ಥರ ಮಾತಾಡ್ತಾ ಇದ್ದಾರೆ, ಬಟ್ ಉತ್ತರ ಕರ್ನಾಟಕದವ್ರಲ್ಲ ಅವರು. ಈ ಗಿಡದ ಬಗ್ಗೆ ಹೇಳು ವೀರೇಶ್. ಮುಳ್ಳು ಕಾಣಿಸ್ತಾ ಇದೆ ಗಿಡ, ಅದ್ರ ಬಗ್ಗೆ ನೀವೇ ವಿವರಣೆ ಮಾಡಿ ಕಮೆಂಟ್ಸಲ್ಲಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ನವ ಜೋಡಿಗಳು ಓಲೆ ಬಿಡ. ಏ ಉಳ್ಬೇಡ, ಇರೋ ಬಂದೆ. ಯಾರ ತಲೆ ವಿಶ್ವೇಶ್ವರ ಮ್ಯೂಸಿಯಂ ಅಲ್ಲಿ ಇರೋದು? ನಂದೇ ತಲೆ ಎತ್ತಿದ್ರು, ಇವಾಗ ಅದ್ಯಾರು ಅಲ್ಲಿ ಕೂತಿರೋದು? ಓದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ. ಹೇಳ 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 ಫಸ್ಟ್ ಹೇಳ ಹೇಳ. ನಮಗೆ ಎಂತ ಭಾವಂದ್ರೆ ಸಿಕ್ಕಿರೋದು ಪುಣ್ಯವ. ನಾವೇ ಇವರು ನೋಡ್ಕೊಂಬಿಡಿ ಒಂದ್ಸತಿ. ಹೇಳಮ್ಮ, ನಿಂಗೊಂದು ಚಾಕ್ಲೇಟ್ ಕೆಳಗಡೆ ಹೋದ್ಮೇಲೆ. ನೋಡಿ ಫ್ರೆಂಡ್ಸ್, ನನ್ನ ವೈಫ್ಗೆ ತಲೆ ಸುತ್ತಿ ಬೀಳ್ತಾ ಇದ್ಲು. ನೀರು ನೋಡಿದ್ರೆ ಒಂದು ತೊಟ್ಟು ನೀರಿಲ್ಲ. ಇನ್ನರ್ ವಾಯ್ಸ್ ಕೇಳಿಲ್ಲ, ಮಾತಾಡ್ತೀನಿ. ಒಂದು ಈಗ ನೋಡಿ, ದೇವರು ಎಲ್ಲ ಕಡೆ ಇದ್ದಾನೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ಒಂದು ತೊಟ್ಟು ನೀರಿಲ್ಲ ಅಂತ ಫುಲ್ಲು ಗಾಬರಿಯಲ್ಲಿ ಕೂತಿದ್ಲು. ಅದೇ ತಕ್ಷಣಕ್ಕೆ ಮಾಮೂಲಿ ನೀರಲ್ಲ ನೋಡಿ, ಯಾವುದಿದು, ಯಾವ ಬೀಜ? ಚಿಯಾ ಸೀಡ್ಸ್ ಹಾಕಿರೋ ನೀರು ಸಿಕ್ಕಿದೆ. ಇದಕ್ಕೆ ಹೇಳೋದು ದೇವ್ರು ಎಲ್ಲ ಕಡೆ ಇರ್ತಾನೆ, ನಂಬಿಕೆ ಇಡಬೇಕು. ನೀರು ಏನಕ್ಕೆ ಸಿಕ್ಕಿದೆ ಅಂದ್ರೆ ಅವಳು ಲಿಂಗು ಹಾಕಿದಾಳಲ್ಲ, ನಾನು ಕೇಳಿದಿಕ್ಕ ಕಣೋ, ಗಂಡ ನಾನು ಕೇಳಿದಿಕ್ಕೆ ಸಿಕ್ಕಿದ್ದು. ನಾನೇ ಇರ್ಲಿಲ್ಲ ಅಂದಿದ್ರೆ ಈಗ ಅದು ತಿಂದು ಕುಡಿದ್ಮೇಲೆ ಹೇಳೋದಲ್ಲ, ಅದು ಮುಂಚೆ ಹೇಳೋದು. ಅದಕ್ಕೆ ಹೇಳೋದು ನಂಬಿಕೆನೇ ಜೀವನ ಅಂತ. ಯಾರು ನಂಬಿಕೆ ಕಳ್ಕೊಬೇಡಿ ಜೀವನದಲ್ಲಿ, ಧೈರ್ಯಗಿಡಬೇಡಿ, ಸ್ಟ್ರಾಂಗ್ ಆಗಿರಿ. ನಾನು ಹೆಂಡ್ತಿ ಥರ ನೋಡಿ ಎಷ್ಟು ನಾ ಆಗ್ತಾ ಇದ್ದೀನಿ ಆಗಲೇ.